ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಮಾಸಿಕ ಭವಿಷ್ಯ ಫೆಬ್ರವರಿ 2026 ಫೆಬ್ರವರಿ 13ರಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿದೆ ಗ್ರಹಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತುಲಾ ರಾಶಿಯವರಿಗೆ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ. ಏನೇ ಕ್ವಶನ್ ಕೇಳಿದ್ರು ಖಂಡಿತವಾಗಿಯೂ ಆನ್ಸರ್ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಇದರ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು, ಸಮಸ್ಯೆಗಳು, ವಿಳಂಬಗಳು ಎದುರಾದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಜೊತೆಗೆ ಯಾಕೆ ಈ ರೀತಿ ಆಗ್ತದೆ ಅಂದರೆ ಸ್ನೇಹಿತರೆ, ಗ್ರಹಗಳ ಸಂಚಾರ. ತುಲಾ ರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರ, ಗ್ರಹಸ್ಥಾನ ಬದಲಾವಣೆ ಮತ್ತು ಗ್ರಹಗಳ ಪ್ರಭಾವದಿಂದ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಶನಿ ಯೋಗಕಾರಕ ಸ್ನೇಹಿತರೆ. ನಿಮ್ಮ 6ನೇ ಮನೆಯಲ್ಲಿ ಮೀನದಲ್ಲಿ ಆರೋಗ್ಯ, ಶಿಸ್ತು ಮತ್ತು ಸೇವೆಯನ್ನು ಸ್ನೇಹಿತರೆ ಪ್ರಭಾವವನ್ನು ಬೀರಲಿದೆ ಅಂತಲೇ ಹೇಳಬಹುದು. ಇನ್ನು ಮಂಗಳ 4ನೇ ಮನೆಯ ನಂತರ 5ನೇ ಮನೆಗೆ ಸ್ಥಳಾಂತರಗೊಳ್ಳಲಿದೆ. ಮಂಗಳ ಸ್ತ್ರೀರಾಸ್ತಿ, ವ್ಯಾಪಾರ, ವ್ಯವಹಾರ, ನಂತರ ಪ್ರೇಮದಲ್ಲಿ ತೀವ್ರತೆ ಸ್ನೇಹಿತರೆ. ಇನ್ನು ಸೂರ್ಯ 5ನೇ ಮನೆಯಲ್ಲಿ ಕುಂಭದಲ್ಲಿ ಏನೆಲ್ಲ ಪ್ರಭಾವವನ್ನು ಬೀರಲಿದೆ ಅಂದರೆ ಪ್ರತಿಭೆಗೆ ಮನ್ನಣೆ ಸಿಗಲಿದೆ ಮತ್ತು ಹೂಡಿಕೆಗೂ ಕೂಡ. ಇನ್ನು ಶುಕ್ರ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶುಕ್ರ 5ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಪ್ರೇಮ ಜೀವನ, ಕಲೆ, ಆಕಸ್ಮಿಕ ಧನಲಾಭ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತಿದೆ ಗ್ರಹ ಅಂತಲೇ ಹೇಳ್ಬೋದು. ಇನ್ನು ಗುರು 9ನೇ ಮನೆಯಲ್ಲಿ ಮಿಥುನದಲ್ಲಿ ಸ್ನೇಹಿತರೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ನಿಮ್ಮ ಭಾಗ್ಯೋದಯ, ಉನ್ನತ ಶಿಕ್ಷಣ ಮತ್ತು ಪ್ರಯಾಣದಲ್ಲಿ ಪ್ರಭಾವವನ್ನು ಬೀರಲಿದೆ. ಇದು ಗ್ರಹಗಳ ಸಂಚಾರ ಅಂತಲೇ ಹೇಳ್ಬೋದು. ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಪ್ರಭಾವ ಈ ರೀತಿ ಇರಲಿದೆ. ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇದೇ ಸಮಯದಲ್ಲಿ ನಿಮ್ಮ 5ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸ್ನೇಹಿತರೆ ಬೃಹತ್ ಗ್ರಹಗಳ ಸಂಗಮವಾಗುತ್ತಿದೆ. ಈ ಸ್ಥಾನವು ಪ್ರೇಮ, ಸಂತಾನ ಮತ್ತು ಬುದ್ಧಿಶಕ್ತಿಯನ್ನು ಸೂಚಿಸುತ್ತದೆ. ನೀವು ಈ ತಿಂಗಳು ಹೆಚ್ಚು ಕಲಾತ್ಮಕವಾಗಿ ಮತ್ತು ಉತ್ಸಾಹದಿಂದ ಇರುವಿರಿ. ಹೊಸ ಯೋಜನೆಗಳನ್ನು ಆರಂಭಿಸಲು, ಪ್ರೀತಿಯಲ್ಲಿ ಬೀಳಲು ಅಥವಾ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಇದು ಅತ್ಯಂತ ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಅದೇ ರೀತಿ ತುಲಾ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಫೆಬ್ರವರಿ 2026 ಸಂತೋಷ, ಸೃಜನಶೀಲತೆ ಮತ್ತು ಪೂರ್ವ ಪುಣ್ಯದ ಫಲಗಳನ್ನು ಉಣ್ಣುವಂತಹ ತಿಂಗಳು ಅಂತಲೇ ಹೇಳಬಹುದು. ಬ್ರಹ್ಮಾಂಡದ ಶಕ್ತಿಗಳು ಈಗ ನಿಮ್ಮ ಪರವಾಗಿದೆ. ಶುಭ ಗ್ರಹವಾದ ಗುರು ನಿಮ್ಮ 9ನೇ ಮನೆಯಾದ ಭಾಗ್ಯದ ಸ್ಥಾನದಲ್ಲಿ ಸಂಚರಿಸುತ್ತಾ ನಿಮ್ಮ ರಾಶಿಯನ್ನು ನೋಡುತ್ತಿರುವುದು ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಪ್ರಗತಿ ತರಲಿದೆ ಸ್ನೇಹಿತರೆ. ಇದು ಗ್ರಹಗಳ ಸಂಚಾರದಿಂದ ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಂಡಾಯ್ತು. ಇವಾಗ ಒಂದೊಂದಾಗಿ ತಿಳಿಸೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಈ ತಿಂಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ ಅಂದರೆ ಒಂದು ಎಚ್ಚರಿಕೆಯನ್ನು ತಿಳಿಸ್ಕೊಟ್ಬಿಡ್ತೀನಿ. ಯಾಕಂದರೆ ಯಾವುದರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿದ್ದಲ್ಲಿ ಸ್ನೇಹಿತರೆ ಮುಂದಿನ ದಿನಗಳು ಹೋಗುವಂತಹ ದಾರಿ ಸುಗಮ ಅಂತಲೇ ಹೇಳಬಹುದು. 5ನೇ ಮನೆಯಲ್ಲಿರುವಂತಹ ರಾಹು ಅತಿಯಾದ ಆಸೆಯನ್ನು ಹುಟ್ಟಿಸಬಹುದು ಸ್ನೇಹಿತರೆ. ನಿಮಗೆ ಹಠಾತ್ ಶ್ರೀಮಂತರಾಗುವ ಯೋಜನೆಗಳಿಗೆ ಮಾರು ಹೋಗಬೇಡಿ.
ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಜೂಟಾಟದಿಂದ ದೂರವಿರಿ. ಬುಧನ ಚತುರತೆಯಿಂದ ಮಾಡುವ ವಿವೇಚನಾಯುತ ಹೂಡಿಕೆ ಮಾತ್ರ ನಿಮಗೆ ಲಾಭ ತಂದುಕೊಡಲಿದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ಥಿರತೆ ವ್ಯವಹಾರಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಆರ್ಥಿಕವಾಗಿ ಇದು ಭರವಸೆಯ ತಿಂಗಳು. ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಶುಭ ಫಲಗಳು ಇವೆ ಸ್ನೇಹಿತರೆ. ಸೊ ಹಾಗಾಗಿ 5ನೇ ಮನೆಯು ಹೂಡಿಕೆಯನ್ನು ಸೂಚಿಸುತ್ತದೆ, ಧನ ಲಾಭವನ್ನು ಸೂಚಿಸುತ್ತದೆ ಮತ್ತು ಲಾಭಾಧಿಪತಿ ಸೂರ್ಯ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಇರುವುದರಿಂದ ಧನಯೋಗ ನಿರ್ಮಾಣಗೊಳ್ಳುತ್ತಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಸೃಜನಶೀಲ ಕೆಲಸಗಳಿಂದ ಹಣ ಬರಲಿದೆ. ಮನೋರಂಜನಾ ಅಥವಾ ಮಕ್ಕಳಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಇನ್ನು ಏನೆಲ್ಲ ಖರೀದಿ ಮಾಡೋ ಅನ್ನೋದ್ರೆ ಸ್ನೇಹಿತರೆ, ನಿಮಗೆ ಆಸ್ತಿ ಖರೀದಿ ಮಾಡಬೇಕು, ವಾಹನವನ್ನು ಖರೀದಿ ಮಾಡಬೇಕು, ಮನೆಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ. ಫೆಬ್ರವರಿ ತಿಂಗಳು ಉತ್ತಮ ತಿಂಗಳು. ಧನಯೋಗದಿಂದ ಅನಗತ್ಯ ಖರ್ಚುಗಳಿಂದ ದೂರವಿದ್ದು ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡಿ ಒಳಿತಾಗಲಿದೆ ತುಲಾರಾಶಿಯವರಿಗೆ ಅಂತ ಹೇಳ್ತಾ, ಇನ್ನು ಅದೇ ರೀತಿ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಮತ್ತು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಒಟ್ಟಾರೆಯಾಗಿ ಈ 3 ವಿಷಯದಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ತುಲಾರಾಶಿಯವರು ಗಳಿಸಲಿದ್ದೀರಿ ಅಂದರೆ, ಅದ್ಯಾಗೋ 6ನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮನ್ನು ಸೋಮಾರಿಯಾಗದಂತೆ ನೋಡಿಕೊಳ್ಳುತ್ತಾನೆ. ದೈನಂದಿನ ಕೆಲಸಗಳನ್ನು ಶಿಸ್ತಿನಿಂದ ಪೂರ್ಣಗೊಳಿಸಲು ಇದು ಒತ್ತಾಯಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಕೆಳ ಹಂತದ ನೌಕರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಸ್ನೇಹಿತರೆ. ಆದಷ್ಟು ಎಲ್ಲಿಯಾಗಲಿ, ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಲಿ, ವ್ಯವಹಾರದ ಸ್ಥಳದಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು ಸ್ನೇಹಿತರೆ, ಸಣ್ಣ ಪುಟ್ಟ ಮನಸ್ತಾಪಗಳು ಕಿರಿಕಿರಿ ಬಂದಲ್ಲಿ ಸ್ನೇಹಿತರೆ ಅದು ದೊಡ್ಡ ಮಟ್ಟವಾಗಿ ತಿರುಗಬಹುದು. ಸೊ ಹಾಗಾಗಿ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಬಹುದು. ನಿಮ್ಮ ಮಾತುಗಾರಿಕೆ ಮತ್ತು ವಿವೇಚನೆಯಿಂದ ನೀವು ಪರಿಸ್ಥಿತಿಯನ್ನು ಸುಲಭವಾಗಿ ನಿಭಾಯಿಸಲಿದ್ದೀರಿ. ಅದೇ ರೀತಿ ವೃತ್ತಿ ಜೀವನದಲ್ಲಿ ನಿಮ್ಮ ವಿನೂತನ ಆಲೋಚನೆಗಳಿಗೆ ಈ ತಿಂಗಳು ಭಾರಿ ಬೆಲೆ ಸಿಗಲಿದೆ ಅಂತಲೇ ಹೇಳಬಹುದು. 5ನೇ ಮನೆಯ ಬಲದಿಂದಾಗಿ ಸ್ನೇಹಿತರೆ ನೀವು ಆಲೋಚನಾ ಕ್ರಮದಲ್ಲಿ ಬದಲಾವಣೆಯನ್ನು ತರಲಿದ್ದೀರಿ. ನೀವು ಮಾಧ್ಯಮ, ವಿನ್ಯಾಸ, ಮನೋರಂಜನೆ, ಡಿಸೈನ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿದ್ದರೆ ಇದು ನಿಮಗೆ ಸುವರ್ಣ ಕಾಲ ಅಂತಲೇ ಹೇಳಬಹುದು. ನಿಮ್ಮ ವಿಶಿಷ್ಟ ಪರಿಹಾರಗಳನ್ನು ಎಲ್ಲರೂ ಮೆಚ್ಚುವರು. 9ನೇ ಮನೆಯಲ್ಲಿರುವ ಗುರು ಸಲಹೆಗಾರರು ಮತ್ತು ಶಿಕ್ಷಕರಿಗೆ ವೃತ್ತಿಯಲ್ಲಿ ಉನ್ನತ ಸ್ಥಾನ ತಂದುಕೊಡಲಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಶ್ರ ಫಲಿತಾಂಶವನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಹೊಸದಾಗಿ ಉದ್ಯೋಗವನ್ನು ಬದಲಾಯಿಸಬೇಕು ಅಂದರೆ ಸ್ನೇಹಿತರೆ ದ್ವಿತೀಯಾರ್ಧ ಬೆಟರ್ ಇದೆ, ಆವಾಗ ಬದಲಾಯಿಸಿ. ಇನ್ನು ನಂತರ ಸ್ನೇಹಿತರೆ ಇವಾಗಿರುವಂತಹ ಉದ್ಯೋಗವನ್ನು ಮುಂದುವರಿಸುವುದು ಉತ್ತಮ. ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ನಿಮ್ಮ ಹೆಲ್ತಲ್ಲಿ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಾಗಿದೆ ಗ್ರಹಗಳು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಬುಧನ ಸಂಚಾರದಿಂದನೂ ಕೂಡ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಲಿದ್ದೀರಿ. ಸ್ನೇಹಿತರೆ ಈ ತಿಂಗಳು ಲಗ್ನದ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮ ಹೆಲ್ತ್ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ನೀವು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದ್ದು ಮನಸ್ಸು ಸಕಾರಾತ್ಮಕವಾಗಿರಲಿದೆ. 6ನೇ ಮನೆಯಲ್ಲಿರುವಂಥ ಶನಿಯು ಆರೋಗ್ಯದ ಬಗ್ಗೆ ಶಿಸ್ತನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ನೀವು ಆರಂಭಿಸುವಂತಹ ಹೊಸ ಆಹಾರ ಪದ್ಧತಿ ಅಥವಾ ವ್ಯಾಯಾಮವು ದೀರ್ಘಕಾಲದವರೆಗೆ ನಿಮಗೆ ಲಾಭ ನೀಡಲಿದೆ. ಸೊ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬ ರಾಶಿಯವರಿಗೂ ತಿಳಿಸೋದಷ್ಟೇ, ನೀವು ತಿನ್ನುವಂಥ ಆಹಾರದ ಪದ್ಧತಿ ಬಗ್ಗೆ ಎಚ್ಚರಿಕೆ ಇರಲಿ. ಜೊತೆಗೆ ಲಘು ವ್ಯಾಯಾಮದಿಂದ ಶುರು ಮಾಡಿ, ವಾಕಿಂಗ್, ವ್ಯಾಯಾಮ, ಜಿಮ್ ಈ ರೀತಿ ಲಘು ವ್ಯಾಯಾಮದಿಂದ ಶುರು ಮಾಡಿದರೆ ಸ್ನೇಹಿತರೆ ಉನ್ನತ ಆರೋಗ್ಯಕ್ಕೆ ಇದು ಲಾಭ ಅಂತಲೇ ಹೇಳಬಹುದು. ಸೊ ಹಾಗಾಗಿ ದೀರ್ಘಕಾಲದವರೆಗೆ ತುಂಬ ದಿನಗಳ ತನಕ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ನಿಮ್ಮ ದಿನಚರಿಯಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಳ್ಬೇಕು. ಆದರೆ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಸ್ವಲ್ಪ ಗಮನ ಇರಲಿ ತುಲಾರಾಶಿಯವರಿಗೆ. 5ನೇ ಮನೆಯಲ್ಲಿ ಅತಿಯಾದ ಗ್ರಹಗಳ ಸಂಚಾರ ಇರುವುದರಿಂದ ಅತಿಯಾದ ಮಸಾಲೆ ಅಥವಾ ಹೊರಗಿನ ಆಹಾರ ಸೇವನೆಯಿಂದ ಅಸಿಡಿಟಿ, ಹೊಟ್ಟೆ ನೋವು ಉಂಟಾಗಬಹುದು. ಗರ್ಭಿಣಿಯರು ತಿಂಗಳ ಕೊನೆಯ ವಾರದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಬೇಕು ಮತ್ತು ಅನಗತ್ಯ ಪ್ರಯಾಣ ಅಥವಾ ಒತ್ತಡವನ್ನು ತಪ್ಪಿಸಬೇಕು ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಅದೇ ರೀತಿ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳಲ್ಲಿ ವೈಯಕ್ತಿಕ ಜೀವನದಲ್ಲಾಗ್ಬೋದು, ಪ್ರೇಮ ಜೀವನದಲ್ಲಾಗ್ಬೋದು, ಒಟ್ಟಾರೆಯಾಗಿ ನಿಮ್ಮ ಸಂಬಂಧ ಹೇಗಿರಲಿದೆ ಅಂದರೆ
ಸ್ನೇಹಿತರೆ, ಕುಟುಂಬದಲ್ಲಿ ಮಕ್ಕಳ ವಿಷಯವಾಗಿ ಹೆಚ್ಚಿನ ಸಮಯವನ್ನು ಕಳೆಯಲಿದ್ದೀರಿ. ತುಲಾರಾಶಿಯವರು ಅವರ ಶಿಕ್ಷಣ ಮತ್ತು ಪ್ರಗತಿಯಲ್ಲಿ ನೀವು ಭಾಗಿಯಾಗಿದ್ದೀರಿ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ವಿಷಯದಲ್ಲಿ ಶುಭ ವಾರ್ತೆ ಕೇಳುವಂತಹ ಸಾಧ್ಯತೆ ಇದೆ. ಸ್ನೇಹಿತರೆ, ಸಾಕಷ್ಟು ಕಮೆಂಟ್ಸ್ನ ನನಗೆ ಮಾಡ್ತಾ ಇರ್ತೀರ, ನಮಗೆ ಇನ್ನೂ ಮಕ್ಕಳಾಗಿಲ್ಲ, ನವ ಜೋಡಿಗಳಿಗೆ ತಿಳಿಸಿದ್ದೀರಾ ಅಥವಾ ತುಂಬ ವರ್ಷದಿಂದ ನಮಗೆ ಮಕ್ಕಳಾಗಿಲ್ಲ ತಿಳಿಸ್ಕೊಡಿ ಅಂತ ಕೇಳ್ತೀರಾ. ಖಂಡಿತವಾಗಿಯೂ ಫೆಬ್ರವರಿ ತಿಂಗಳು ಒಂದು ತಿರುವನ್ನು ಕೊಡಲಿದೆ ಸ್ನೇಹಿತರೆ, ನೆಮ್ಮದಿಯನ್ನು ಕೊಡಲಿದೆ. ತುಲಾರಾಶಿಯವರಿಗೆ ಯಾರಿಗೆ ಇನ್ನೂ ಮಕ್ಕಳಾಗಿಲ್ಲ, ಇನ್ನು ತುಂಬ ವರ್ಷದಿಂದ ಕಾಯುತ್ತಿರುವಂತಹ ದಂಪತಿಗಳಿಗೆ ಶುಭ ವಾರ್ತೆ ಕೇಳುವಂತಹ ಸಾಧ್ಯತೆ ಇದೆ, ಸಂತಾನ ಯೋಗ. ಆದರೆ ತಿಂಗಳ ಕೊನೆಯಲ್ಲಿ ಮಕ್ಕಳ ವರ್ತನೆಯಲ್ಲಿ ಸ್ವಲ್ಪ ಆಟ ಕಂಡು ಬರಬಹುದು ಅಥವಾ ಆಟವಾಡುವಾಗ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಎಚ್ಚರಿಕೆ ಇರಲಿ ಈ ವಿಷಯದ ಬಗ್ಗೆ. ಇನ್ನು ಪ್ರೇಮ ಜೀವನದಲ್ಲಿ ಸ್ನೇಹಿತರೆ, ಹೊಸ ಸಂಚಲನ. ನಿಮ್ಮ 5ನೇ ಮನೆಯು ಅನೇಕ ಗ್ರಹಗಳಿಂದ ತುಂಬಿರುವುದರಿಂದ ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚಿನ ತೀವ್ರತೆ ಇರಲಿದೆ. ಅವಿವಾಹಿತರಿಗೆ ವಿಭಿನ್ನ ವ್ಯಕ್ತಿತ್ವದ ಸಂಗಾತಿ ದೊರೆಯುವಂತಹ ಸಾಧ್ಯತೆ ಇದೆ. ಆಕರ್ಷಣೆ ಮತ್ತು ಭಾವನೆಗಳು ಈ ತಿಂಗಳು ಉತ್ತುಂಗದಲ್ಲಿ ಇರುತ್ತವೆ. ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ತುಲಾರಾಶಿಯವರಿಗೆ ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಸ್ನೇಹಿತರೆ. ಆ ಪ್ರಸ್ತಾಪಗಳು ಮನೆಯಲ್ಲಿ ನಡೆಯಲಿದೆ ಅಂತಲೇ ಹೇಳ್ಬೋದು. ಒಳ್ಳೆಯ ಸಂಗಾತಿ ನಿಮ್ಮ ಕೈ ಹಿಡಿಯಲಿದ್ದಾರೆ ಅಂತ ಹೇಳ್ತಾ ಎಲ್ಲದಕ್ಕೂ ಕೂಡ ಅದೃಷ್ಟ ಕೂಡಿ ಬಂದಿದೆ ಸ್ನೇಹಿತರೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ, ಅಂದರೆ ತುಲಾರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅಂದರೆ, ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ಸಮಯ ಅಂತಲೇ ಹೇಳ್ಬೋದು. ಯಾಕಂದರೆ 5ನೇ ಮನೆಯು ಬುದ್ಧಿಶಕ್ತಿ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಅಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ನಿಮ್ಮ ಗ್ರಹಣ ಶಕ್ತಿ ಚುರುಕಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕ್ವಿಜ್ ಅಥವಾ ಚರ್ಚಾ ಸ್ಪರ್ಧೆಗಳಲ್ಲಿ ನೀವು ಜಯಶಾಲಿಯಾಗಲಿದ್ದೀರಿ. ಕಲೆ, ಫ್ಯಾಷನ್ ಅಥವಾ ಸಾಹಿತ್ಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹೊಸ ಆಲೋಚನೆಗಳು ಒಳೆಯಲಿವೆ ಸ್ನೇಹಿತರೆ. ಉನ್ನತ ಶಿಕ್ಷಣಕ್ಕಾಗಿ ಅಂದರೆ ಮಾಸ್ಟರ್ ಡಿಗ್ರಿ, PhD ಪ್ರಯತ್ನಿಸುತ್ತಿರುವವರಿಗೆ 9ನೇ ಮನೆಯ ಗ್ರಹವು ವರದಾನವಾಗಲಿದೆ. ಆದರೆ 1ರಿಂದ 10ನೇ ತರಗತಿ ಮಕ್ಕಳಿಗೆ ಇದು ಒಂಥರ ಕಷ್ಟಕರವಾದ ಸಮಯ ಅಂತಲೇ ಹೇಳ್ಬೋದು. ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಡಿ ಸ್ನೇಹಿತರೆ. ಭಯ ನಿರ್ಭಯವೆಲ್ಲ ಹೋಗಲಾಡಿಸುವುದಕ್ಕೆ ಹನುಮಾನ್ ಚಾಲಿಸವನ್ನು ಪಠಿಸಿ ಒಳಿತಾಗಲಿದೆ. ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಸಲ್ಲಿಸಲು ಇದು ಸಕಾಲವಾಗಿರುತ್ತದೆ. ಆದರೆ ರಾಹುವಿನ ಪ್ರಭಾವದಿಂದ ಸ್ನೇಹಿತರೊಂದಿಗೆ ಅತಿಯಾಗಿ ಸಮಯ ಕಳೆಯದು ಓದನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ. ಅತಿಯಾಗಿ ಸಮಯವನ್ನು ಎಲ್ಲೂ ಕೂಡ ಕಳೆಯಬೇಡಿ ಸ್ನೇಹಿತರೆ. ಇದರಿಂದ ಅಧ್ಯಯನದ ಕಡೆ ಆಸಕ್ತಿ ಕಡಿಮೆಯಾಗಲಿದೆ, ಮನೋರಂಜನೆ ಕಡೆ ಆಸಕ್ತಿ ಹೆಚ್ಚಾಗಲಿದೆ. ಸೊ ಹಾಗಾಗಿ ಎಲ್ಲವೂ ಕೂಡ ಮಿಶ್ರವಾಗಿರಬೇಕು ಅಂತ ಹೇಳ್ತಾ, ಈ ತಿಂಗಳಲ್ಲಿ ಅನುಸರಿಸಬೇಕಾದ ಗ್ರಹಗಳ ಸಂಚಾರದಿಂದ, ಗ್ರಹಗಳ ಪ್ರಭಾವದಿಂದ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ನನ್ನ ಚಾನಲ್ನಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. ಈ ಅದೃಷ್ಟದ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಮತ್ತು ನಕಾರಾತ್ಮಕ ಶಕ್ತಿಯನ್ನು ತಡೆಯಲು ತುಲಾರಾಶಿಯವರು ನಾನು ಹೇಳುವಂತಹ ಪರಿಹಾರಗಳನ್ನು ತಪ್ಪದೇ ಮಾಡಬೇಕಾಗುತ್ತದೆ. ಮನಸ್ಸಿನ ಶಾಂತಿಗಾಗಿ ಮೊದಲನೇದಾಗಿ 5ನೇ ಮನೆಯ ರಾಹುವಿನಿಂದ ಉಂಟಾಗುವ ಗೊಂದಲವನ್ನು ತಡೆಯಲು ಪ್ರತಿದಿನ ಶಿವ ಧ್ಯಾನ ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಶಿವನ ಮಂತ್ರವನ್ನು 108 ಬಾರಿ ಜಪಿಸುವುದು, ಕನಿಷ್ಠ ಅಂದರೆ 11 ಬಾರಿ ಹೇಳುವುದು ಕೂಡ ಉತ್ತಮ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಸ್ನೇಹಿತರೆ 11 ಬಾರಿ ಹೇಳಿ. ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇನ್ನು ಗುರುಗಳ ಆಶೀರ್ವಾದ. 9ನೇ ಮನೆಯ ಗುರುವಿನ ಶುಭ ಫಲಿತಾಂಶಗಳಿಗಾಗಿ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಗುರು ಸಮಾನ ವ್ಯಕ್ತಿಗಳಿಗೆ ಗೌರವ ನೀಡಿ ಸ್ನೇಹಿತರೆ. ಇನ್ನು ದಾನ, ಬಡ ಮಕ್ಕಳಿಗೆ ಶಾಲಾ ಪರಿಕರಣಗಳನ್ನು, ಪುಸ್ತಕ, ಪೆನ್ನು, ಬ್ಯಾಗು, ಚಪ್ಪಲಿ ಈ ರೀತಿ ಸ್ನೇಹಿತರೆ ದಾನ ಮಾಡಿ. ಇದು ಪಂಚಮ ಭಾವಕ್ಕೆ ಅತ್ಯುತ್ತಮ ಪರಿಹಾರವಾಗಿದೆ. ಇನ್ನು ಮಹಾಲಕ್ಷ್ಮಿ ಆರಾಧನೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರುವುದರಿಂದ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಹೂವನ್ನು ಅರ್ಪಿಸಿ, ಕಮಲ ಹೂವನ್ನು ಅರ್ಪಿಸುವುದು ಉತ್ತಮ. ಇದು ಶುಕ್ರನ ಬಲ ಹೆಚ್ಚಿಸಲು ಪ್ರತಿ ಶುಕ್ರವಾರ ಮಾಡಬಹುದು. ಇನ್ನು ಪ್ರತಿ ಶನಿವಾರ ಶನಿ ಸ್ತೋತ್ರವನ್ನು ಹೇಳಿ ಸ್ನೇಹಿತರೆ, ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ. ಈ ರೀತಿ ಮಾಡುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತ ಹೇಳ್ತಾ
ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.